ಅಲೌಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ವಾರಕ್ಕೆ 2 ಸಲ ಮಾತ್ರ ಇರ್ಲಿ. ಬೇರೆ ಅಲೌಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹೇಳ್ತಾ ಇದ್ದೀವಲ್ಲ, ಅವ್ರು ಬರದೇ ಇಲ್ಲ ಎಂಟ್ರಿಗೆ. ಅವ್ರು ಹೊರಗಡೆನೆ ಬರಲ್ಲ. ಬೇರೆಯವ್ರು ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಯಾರೇ ಬಂದ್ರು ಬಿಡಕ್ ಹೋಗ್ಬಿಡಿ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾವು ಅಲ್ಲಿದ್ದು ಬಂದೆ ಸರ್. ಏನಾಯ್ತು ನಾವು ಹೇಳೋದು ಅರ್ಥ ಆಗುತ್ತಾ ನಿಮ್ಗೆ? ಫೋಟೋ ನೋಡಿ ಸುಳ್ಳು ಹತ್ರ ಸೂರ್ಯಕಾಂತ್ ಸರ್. ಸೂರ್ಯಕಾಂತ್ ಸ್ವಲ್ಪ ಎಲ್ಲಿಂದ ಬಂದಿದ್ದೀರಿ? ಶಾಪುರ ಗುಲ್ಬರ್ಗ ಬೈಕಲ್ಲೇ ಬಂದ. ಬನ್ನಿ ಇಲ್ಲಿ ಕಡೆ ಬನ್ನಿ ಸರ್. ನೀವು ಸೈಡ್ಗೆ ರೋಡಲ್ಲಿ ಹತ್ತಿ ಮೇಲೆ ಸ್ವಲ್ಪ ಮೇಲೆ ಹತ್ತಿಲ್ಲ. ಬನ್ನಿ ಸರ್, ಬನ್ನಿ ಹೇಳ್ತೀನಿ. ಹತ್ತಿ ಈಗ ಸ್ವಲ್ಪ ಬನ್ನಿ ಈ ಕಡೆ. ಕ್ರೌಡ್ ಆಗ್ಬಿಡ್ತದೆ. ಬನ್ನಿ ಬನ್ನಿ ಈ ಕಡೆ. ಹೇಳ್ತೀನಿ ಬನ್ನಿ. ಬನ್ನಿ ಬನ್ನಿ ನೀವು ಬಂದ್ರೆ ಎಲ್ಲ ಅಭಿಮಾನಿ ಅದ ಬರ್ತಾರೆ. ಹತ್ರ ಹೋಗ್ಬೇಡಿ ಸುಮ್ಮನೆ ಹಾಕ್ಬೇಡಿ. ಏ ಅಪ್ಪ ಯಾಕಪ್ಪ ಚೇಂಜ್ ಮಾಡುವ ಹೇಳ್ತಾ ವಿಷಯ ಏನದೆ. ಇವು ಪವಿತ್ರ ತಾಯಿ ಬಂದಿದ್ದಾರೆ. ಅದು ಲಾಯರ್ ಜೊತೆಗೆ ಹೋಗಿದ್ದಾರೆ. ಇದು ಯಾರೋ ಬೇರೆ ಇದು ಲಾಯರ್ ಬಿಟ್ಟಿಲ್ಲ ಅಂತ ಹೇಳಿ ಇಷ್ಟ ಆಯ್ತು. ಯಾವಾಗಿಂದ ಪರಿಚಯ ದರ್ಶನ್? ಅಭಿಮಾನಿ ನಾವು. ಒಂದ್ ನಿಮಿಷ ಹಂಗೆ ಹಿಡ್ಕೊಳ್ಳೋಣ. ನಮ್ದು ಶಾಪುರ. ಆಯ್ತಾ ತಗೊಂಡು ಸೈಡ್ ಬಂದಿಲ್ಲ. ಹೆಲ್ಪ್ ಮಾಡಿದ್ರೆ ನಮ್ಗೆ 50,000 ಕೊಟ್ಟರೆ ಹೆಲ್ಪ್ ಮಾಡೋದು. ಏನ್ ಹೆಸರು? ಸೂರ್ಯಕಾಂತ್ ಸರ್. ಹೆಲ್ಪ್ ಮಾಡೋದು ಎಲ್ಲ ನೀನು ತಿರ್ಸೋಣ. ನಿಮ್ಗೆ ಹೆಲ್ಪ್ ಮಾಡೋದು ಮಾಡಲ್ಲ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಕೊಲೆ ಕೇಸು ಏನ್ ಹೇಳ್ತೀರ ನೀವು ಅದ್ರ ಬಗ್ಗೆ? ತೋರ್ಸೋಣ ಅದು ಅಣ್ಣ. ಸೇರೋಣ. ಯಾವ ಊರಣ್ಣ? ಗುಲ್ಬರ್ಗ ಅಣ್ಣ. ಏನ್ ನಿನ್ನ ಹೆಸರು? ಸೂರ್ಯಕಾಂತ್. ಇವತ್ತು ದಿನ ದರ್ಶನ್ ಯಾವಾಗಿಂದ ಪರಿಚಯ? ನಾವು ಚಿಕ್ಕದ ದಾಸ ಪಿಕ್ಚರ್. ಅಣ್ಣ ಅಲ್ಲಿ ಬಿಟ್ಟಿದ್ದು ಯಾವಾಗಣ್ಣ ನೀವು? ಊರಿದ ಶುಕ್ರವಾರ ಬಿಟ್ಟು ಮಂಗಳವಾರ ಬಂದಿರೋ. ಡೈಲಿ ಬರ್ಸನ್ ಇದೆ ಗಾಡಿ ಓಡಿಸ್ಕೊಂಡು? ಇಲ್ಲ, ಡೈಲಿ ಇಲ್ಲ. ಎಷ್ಟು ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ? 500 ಕಿಲೋಮೀಟರ್ ಇದೆ ಗಾಡಿ ಬಂದ್ರ? ಎಷ್ಟು ದಿನ ಓಡಿಸಿದೆ ಗಾಡಿ? ಹಂಗಾರೆ ಏನ್ ನಿಮ್ ದರ್ಶನ್ ಅಭಿಮಾನಿನಾ? ಏನ್ ಅಂದ್ರೆ ನಿಮ್ಗೆ ಏನಾದ್ರು ಸಹಾಯ ಮಾಡಿದಾರಾ? ಸಹಾಯ ಮಾಡೋದು. ಏನ್ ಮಾಡಿದಾರೆ? 50,000 ರೂಪಾಯಿ ಕೊಟ್ಟರು. ಯಾವಾಗ? ಅವಾಗ ದಾಸ್ತಾಗ ಪಿಕ್ಚರ್ ಲೇಡೀಸ್ ನೀವು ಸಿಕ್ಕಿದ ಅವ್ರಿಗೆ? ಎಲ್ಲಿ? ಅಲ್ಲಿ 6